ಎಲ್ಲರಿಗೂ ನಮಸ್ಕಾರ ಗುರು, ಮತ್ತೆ ಬಂದಿದ್ದೀನಿ. ದ ಡೆವಿಲ್ ಈಸ್ ಬ್ಯಾಕ್. ಅವತ್ತಿಂದ ಬ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಸೊ ಗೊತ್ತು, ನಮಗೂ ಗೊತ್ತು, ನಿಮಗೂ ಗೊತ್ತು, ಗಾಡಿ ನಮ್ಮದಲ್ಲ, ನಮ್ಮ ಫ್ರೆಂಡ್ದು ಈಸ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಗಾಡಿ ನಂದು ಸರ್ವೀಸಿಗೆ ಕೊಟ್ಟಿದ್ದೀನಿ. ಸೊ ಅದಕ್ಕೆ ನಮ್ಮ ಫ್ರೆಂಡ್ ಗಾಡಿ ಇಸ್ಕೊಂಡು ಹೋಗ್ತಾ ಇದ್ದೀನಿ. ಹಂಗೆ ನಮ್ಮ ಫ್ರೆಂಡ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಡೂರಲ್ಲಿ ಜಾತ್ರೆ ಐತೆ, ನೋಡ್ಕೊಂಬರೋಣ ಅಂತ. ಇನ್ನೇನು ಸ್ವಲ್ಪ ದಿವಸದಲ್ಲೇ ನಮ್ಮೂರ ಹಬ್ಬನೂ ಸ್ಟಾರ್ಟ್ ಆಯ್ತದೆ. ಸೊ ಆಲ್ರೆಡಿ ಬ್ಯಾನರೆಲ್ಲ ಹೊಡ್ಸಾಕವ್ರೆ. ಅದು ಬರುತ್ತೆ ವೀಡಿಯೋ, ಇನ್ನು ನಾನ್ ಸ್ಟಾಪಾಗಿ ಬರ್ತಾ ಇರುತ್ತೆ ವೀಡಿಯೋಗಳೆಲ್ಲ. ನೀವು ಸಪೋರ್ಟ್ ಮಾಡಿದ್ದೀರಾ, ತುಂಬ ಸಪೋರ್ಟ್ ಮಾಡಿದ್ದೀರಾ. ಇದೇ ಎತ್ತು ಮಾಗಡಿ ಕೆಂಪೇಗೌಡ ಟೈಟಲ್ ಹೊಡೆದಿರೋದು. ತುಂಬ ಹಳೆ ಎತ್ತು, ಒಳ್ಳೆ ಹೆಸರು ಕೂಡ ಮಾಡೈತೆ. ಸೊ ಇದೇ ನಮ್ಮ ಕಾಲಘಟ್ಟಮ್ಮ ದೇವಸ್ಥಾನ. ಸಿಡಿ ಆಡಿಸೋದು ಎಲ್ಲ ಇಲ್ಲೇ. ಅತಿ ಶೀಘ್ರದಲ್ಲೇ ಅಪ್ಡೇಟ್ ಕೊಡ್ತೀವಿ, ಯಾವತ್ತೂ ಇರೋದು ಜಾತ್ರೆ ಏನು ಅಂತೆಲ್ಲ. ಜಾತ್ರೆ ಬಗ್ಗೆನೂ ಅಪ್ಡೇಟ್ ಬರುತ್ತೆ, ನಾನು ಸ್ಟೋರಿಲಿ ಬಿಡ್ತೀನಿ ಯಾವತ್ತು ಜಾತ್ರೆ ಏನು ಅಂತ ಎಲ್ಲ. ಪ್ರಿಪ್ರೇಷನ್ ಇನ್ನೂ ನಡೀತಾ ಐತೆ. ಈ ವರ್ಷ ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಪ್ಲ್ಯಾನಿಂಗ್ ಎಲ್ಲ ಐತೆ. ಸೊ ಮತ್ತೆ ಬ್ಲಾಗಿಗೆ ಸ್ಟಾರ್ಟ್ ಮಾಡಿದ್ದೀನಿ. ಎಷ್ಟೋ ಜನ ಕೇಳ್ತಾಯಿದ್ರು, ಏನು ಬ್ಲಾಗ್ ಎಲ್ಲ ನಿಲ್ಲಿಸಿದ್ದೀರಾ. ಆಮೇಲೆ ಮೆಸೇಜ್ ಕೂಡ ಹಾಕಿದರು, ಡೈರೆಕ್ಟಾಗೂ ಸಿಕ್ತಾಗೆಲ್ಲ ಕೇಳಿದರು. ಅವ್ರಿಗೆಲ್ಲ ತುಂಬ ಧನ್ಯವಾದಗಳು. ಇಷ್ಟು ಪ್ರೀತಿ ನನ್ನ ಮೇಲೆ ಇಕ್ಕಿದ್ದೀರಾ. ಸೊ ಯಾರು ಆ ಥರ ಕೇಳೋಕ್ಕೆ ಹೋಗಲ್ಲ, ಬಿಡು ಅವನು ಏನೋ ಮಾಡ್ಕೊತವನೆ ಅಂತ. ಸೊ ಈ ಪ್ರೀತಿನ ಹಂಗೆ ಉಳಿಸ್ಕೊಂಡು ಹೋಗ್ತೀನಿ. ಇನ್ನೂ ಜಾಸ್ತಿ ಸಪೋರ್ಟ್ ಕೊಡಿ ನನಗೆ. ಇನ್ನೂ ನಿಮ್ಮ ನಂಬಿಕೆ ಯಾವತ್ತೂ ಕಳ್ಕೊಳ್ಳಲ್ಲ ನಾನು. ಲಿಟ್ರಲಿ 1 ಇಯರ್ ಆಯಿತು ನಾನು ಬ್ಲಾಗ್ ಸ್ಟಾಪ್ ಮಾಡಿ. ಸೊ ಲಾಸ್ಟ್ ಟೈಮು ಕೆಂಪೇಗೌಡ ಸ್ಮಾರಕ ಹತ್ರ ನಂದು ಫೋನು ಕೆಳಗಡೆ ಬಿದ್ದು ಕ್ಯಾಮ್ರಾ ಹೊಡೆದೋಗಿತ್ತು. ಫೋನ್ಗೇನು ಆಗಿರಲಿಲ್ಲ. ಸೊ ಅದಕ್ಕೆ ಏನೂ ಮಾಡ್ತಾ ಇರಲಿಲ್ಲ. ನಾನೇನು ಎಕ್ಸ್ಟ್ರಾ ಕ್ಯಾಮ್ರಾ ಏನೂ ತಗೊಂಡಿಲ್ಲ, ಮೊಬೈಲ್ ಫೋನಲ್ಲೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತು ಅದೇ ಥರ ಪ್ರೀತಿ, ಇನ್ನೂ ಜಾಸ್ತಿ ಪ್ರೀತಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಫೈನಲಿ ಬಂದು ಯಡೂರು ದೇವಸ್ಥಾನ ಹತ್ರ. ಆ ಬ್ರಿಡ್ಜ್ ಸ್ವಲ್ಪ ಮುಂದೆ ಬಂದು ಕ್ರಾಸ್ ಆದರೆ ಅಲ್ಲೇ ದೇವಸ್ಥಾನ ಇರೋದು. ಜಾತ್ರೆ ನಡೀತೈತೆ. ಸೊ ಸಖತ್ ಜನ ಅಂತ ಅಂದ್ಕೊಂಡಿದ್ದೀನಿ. ಜನ ಇದ್ರೇ ಜಾತ್ರೆಗೆ ಒಂಥರ ಕಳೆವು. ನೋಡೋಣ ಬನ್ನಿ. ಇಲ್ಲಿಂದನೇ ಸ್ಟಾರ್ಟ್ ಮಾಡೋರೆ. ಮಜ್ಜಿಗೆ, ಪಾನಕ, ಹೆಸರುಬೇಳೆ, ಅದಕ್ಕೆ ಇಷ್ಟೊಂದು ಜನ. ಸ್ಟಾರ್ಟಿಂಗ್ ರೋಡ್ ಹತ್ರ, ಬ್ರಿಡ್ಜ್ ಹತ್ರನೇ ಸ್ಟಾರ್ಟ್ ಮಾಡೋರೆ. ಹೆವಿ ಜನ ನೋಡಿ. ಆ ಬೈಕಲ್ಲಿ ಹೋಗ್ತಾ ಇದ್ದೀನೋ ಇಲ್ಲ ನಡ್ಕೊಂಡು ಹೋಗ್ತಾ ಇದ್ದೀನೋ ಒಂದು ಗೊತ್ತಾಯ್ತಿಲ್ಲ. ಆ ಬೈಕಲ್ಲಿ ಹೋಗೋರ್ಗಂತೂ ಜಾಗನೇ ಬಿಡಲ್ಲ, ಆ ಲೆವೆಲಿಗೆ ಜನ. ಮೇ ಬಿ ತೇರೆಲ್ಲ ಆಲ್ರೆಡಿ ಸ್ಟಾರ್ಟ್ ಆಗಿರಬೇಕು. ಆಲ್ರೆಡಿ ಮಜ್ಜಿಗೆ ಪಾನಕ ಎಲ್ಲ ಕೊಡ್ತಾವ್ರೆ. ಗೊತ್ತಿಲ್ಲ, ಲೇಟ್ ಆಗಿರಬಹುದು. ತೇರಿನ ಸ್ಟಾರ್ಟ್ ಆಗಿರ್ಬೋದು, ಗೊತ್ತಿಲ್ಲ. ನೋಡೋಣ, ಸ್ವಲ್ಪ ಬೇಗನೆ ಹೋಗೋಣ. ಜನ ಎಲ್ಲ ಬೇಗ ಹೋಯ್ತವ್ರೆ ಅಂತಂದರೆ ತೇರು ಇನ್ನೇನು ಸ್ಟಾರ್ಟ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ಒನ್ ವೇ ಮಾಡಿಬಿಡವ್ರೆ. ಹೆವಿ ಸಖತ್ತು ಟ್ರಾಫಿಕ್ ಜಾಮ್ ಆಗೈತೆ. ಇಲ್ಲಿ ಸ್ವಲ್ಪ ಫ್ರೀಯಾಗಿ ಹೋಯ್ತಿರ್ಬೋದು, ಬಟ್ ಮುಂದೆ ಫುಲ್ ಜಾಮ್ ಆಗೈತೆ. ಒನ್ ವೇ ಮಾಡಿರೋದಕ್ಕೋಸ್ಕರ ಈ ಥರ ಆಯ್ತೈತೆ. ಮುಂದೆ ನೋಡೋಣ ಬನ್ನಿ. ಸಮಾಧಾನ ಇರಲಿ. ಆಯ್ತು, ಹೋಗ್ಬಿಡೋಣ. ಬೈಕ್ ಪಾರ್ಕ್ ಮಾಡೋಣ ಅಂತ ಬಂದು, ಬಟ್ ಇಲ್ಲಿ ಬೇರೆನೇ ಕಾಣಿಸ್ತೈತೆ. ಫುಲ್ ದನಗಳೆಲ್ಲ ಜಾತ್ರೆ ಮಾಡ್ತಾವ್ರೆ. ಜಾತ್ರೆ ನಡೀತಾ ಐತೆ.
ನೋಡೋಣ. ಫುಲ್ಲು ಗುಂಡಿ, ಪಾರ್ಕ್ ಮಾಡೋಕ್ಕೆ ಜಾಗ ಇಲ್ಲ. ನೋಡಿದ್ರ ಫುಲ್ ಅಂದರೆ ಫುಲ್ಲು ಆ ಕಡೆ ಸೈಡೆಲ್ಲ ಹೊಲದಲ್ಲೆಲ್ಲ ಪಾರ್ಕ್ ಮಾಡವ್ರೆ. ಇವಾಗ ಏನು ಮಾಡೋಕ್ಕಾಗಲ್ಲ, ನೆರಳೆಲ್ಲ ನಿಲ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಈ ಸಂದಿಗೆ ತೋರಿಸ್ಬಿಟ್ಟು ಸೈಡ್ ಲಾಕ್ ಮಾಡಿಬಿಟ್ಟು ಹೋಯ್ತಾ ಇದ್ದೀವಿ. ಇವಾಗ ನೋಡಿ ಯಾವ ಲೆವೆಲಿಗೆ ಗಾಡಿಗಳು ಹೊಲದಲ್ಲೆಲ್ಲ ತಗೊಂಡು ಹಾಕೊಂಡವ್ರೆ. ಬೈಕ್ ಪಾರ್ಕ್ ಮಾಡಿಬಿಟ್ಟು ಫಸ್ಟಿಗೆ ಬಿತ್ತವಲ್ಲ ಕಣ್ಣಿಗೆ ದನಗಳು ನೋಡೋಣ ಅಂತ ಬಂದು ಅಲ್ಲಿ ನೋಡಿದ್ರೆ ನಮ್ಮ ಮಾಗಡಿ ಜಾತ್ರೆ ಆ ಲೆವೆಲ್ಗೆಲ್ಲ ದನಗಳು ಬಂದಿಲ್ಲ. ಒಂದು ಲೆವೆಲಿಗೆ ಓಕೆ ಲೆವೆಲಿಗೆ ಬಂದಿದ್ದು. ಯಾಕಂದರೆ ರೀಸೆಂಟಾಗಿ ಮಾಗಡಿ ಜಾತ್ರೆ ಮುಗೀತಲ್ಲ, ಅಷ್ಟೇ ಮುಗೀತು. ದನಗಳು ನೋಡ್ಕೊಂಡು ಕೂದಲೆಲ್ಲ ರೆಡಿ ಮಾಡ್ಕೊಂಡು ಎಂಟ್ರಿ ಹತ್ರ ಬಂದು ನಾವು ಬತ್ತಿದಂಗೆ ನಮಗೋಸ್ಕರ ಎಂಟ್ರಿಗೆ ಈ ಥರ ಮಾಡ್ತಾವ್ರು ನೋಡಿ. ಸುಮ್ಮನೆ ಹೇಳಿದ್ದು, ಇನ್ನೇನು ತೇರು ಸ್ಟಾರ್ಟ್ ಆಯ್ತಿತ್ತು. ನಾವು ಹೋಗಿ ಟೈಮ್ಸ್ ಕರೆಕ್ಟಾಗಿ ತೇರು ಸ್ಟಾರ್ಟ್ ಆಯಿತು. ಎಲ್ಲರೂ ಹಣ್ಣು ದಾವಣ ಹೊಡಿತಾವ್ರೆ ಒಂದೇ ಸಮ. ತೇರು ಮಾತ್ರ ಅಲ್ಟಿಮೇಟಾಗಿ ಕಟ್ಟಿದ್ರು. ಜನನೂ ಸಖತ್ ಜನ ಸೇರಿದ್ರು. ಇದನ್ನೆಲ್ಲ ನೋಡ್ಕೊಂಡು ಹಂಗೆ ತೇರು ಹಿಡಿತಾಯಿದ್ವು ಸೈಡಲ್ಲಿ. ಅದನ್ನು ನೋಡಿಕೊಂಡು ತೇರಿನ ಜೊತೆನೇ ಹಂಗೆ ಮುಂದೆ ಪಾಸ್ ಆಯ್ತಾಯಿದ್ವು. ಒಳ್ಳೊಳ್ಳೆ ವಾದ್ಯದವ್ರನ್ನೆಲ್ಲ ಕಳಿಸೋರೆ, ಚೆನ್ನಾಗಿ ಮಾಡ್ತಾಯಿದ್ರು. ಹಂಗೆ ನಡ್ಕೊಂಡು ತೇರಿನ ಜೊತೆನೇ ಸ್ವಲ್ಪ ದೂರ ನಡ್ಕೊಂಡು ಬಂದು ಹಂಗೆ ಆಮೇಲೆ ಹಣ್ಣು ನೋಡ್ದೋ ಎದ್ದೋ ಬಿದ್ದೋ ಅಂತ ಹೊಡಿತಾ ಇದ್ದವು. ನಾವೇ ಹಣ್ಣುದನ್ನು ಹೊಡೆದಿವಲ್ಲ ಅಂದ್ಬಿಟ್ಟು ತಗೊಂಡು ಕೈಗೆ ಪೆನ್ನಿರಲಿಲ್ಲ, ಬೇರೆಯವ್ರ ಹತ್ರ ಈಸ್ಕೊಂಡು ಗೊತ್ತಲ್ಲ ಮಾಮೂಲಿ. ತೇರಿಗೆ ಹೋದರೆ ಇದು ಕಂಪಲ್ಸರಿ ಇದ್ದೇ ಇರ್ತದೆ. ನೆಕ್ಸ್ಟ್ ಸಲ ಕೂಡ ಕಪ್ ನಮ್ದೇ. ಒಳ್ಳೆಯದಾಗಲಿ ಅಂದ್ಬಿಟ್ಟು ತೇರಿಗೆ ಬಾಳೆ ಹೊಡೆದ್ಬಿಟ್ಟು ಟಚ್ ಆಯಿತು ತೇರಿಗೆ. ಅದಕ್ಕೆ ಫುಲ್ ಖುಷಿಯಾಗಿ ಹೋಗಿದ್ದು. ತೇರಿಗೆ ಬಾಳೆ ಹೊಡಿರೋ ಅಂತಂದ್ರೆ ಟ್ಯಾಕ್ಟ್ರಿಗೆ ಕೊಡ್ತಾವ್ರೆ. ಲಿಟ್ರಲಿ ಸಖತ್ ಜನ ಸೇರಿದ್ರು. ಇದನ್ನೆಲ್ಲ ನೋಡ್ಕೊಂಡು ಇನ್ನೇನು ಬಿಡೋಣ, ಟೈಮ್ ಆಯಿತು ಅಂದ್ಬಿಟ್ಟು ಎಲ್ಲ ಒಂದ್ಸತಿ ವ್ಯೂ ನೋಡ್ಕೊಂಬಿಟ್ಟು ಹೋಯ್ತಾಯಿದ್ದು. ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಆಚೆ ಬಂದಾದಮೇಲೆ ಅಲ್ಲಿ ಊಟ ಕೊಡ್ತಾಯಿದ್ರು. ನೋಡ್ದು ಊಟ ಈಸ್ಕೊಂಡು ಮೊಸರನ್ನ ಪುಳಿಯೋಗರೆ ಕೊಟ್ಟಿದ್ದು ತಿಂದ್ಬಿಟ್ಟು ಸ್ವಲ್ಪ ಹಂಗೆ ನಿಧಾನಕ್ಕೆ ಜಾತ್ರೆ ಗೀತ್ರೆ ಎಲ್ಲ ನೋಡ್ಕೊಂಡು ನಿಧಾನಕ್ಕೆ ಆಮೇಲೆ ಗಾಡಿ ಪಾರ್ಕಿಂಗ್ ಮಾಡಿದ್ವಲ್ಲ ಅಲ್ಲಿ ನಾನು ಮತ್ತು ನಮ್ಮ ಫ್ರೆಂಡ್ ನಿಧಾನ ನಡ್ಕೊಂಡು ಅಲ್ಲಿ ಇಲ್ಲಿ ನೋಡ್ಕೊಂಡು ನಿಧಾನಕ್ಕೆ ಹೋದೋ. ಇವಾಗ ಒಂದು ಕ್ಲಿಪ್ ಹಾಕ್ತೀನಿ ನೋಡಿ. ಈ ಕ್ಲಿಪ್ಪಿಗೆ ಈ ಸಾಂಗ್ ಸಕ್ಕತ್ತಾಗಿ ಸೆಟ್ ಆಯ್ತದೆ. ನಮ್ಮೂರ್ ಜಾತ್ರೆ ನೋಡಿ ಬನ್ನಿ ಬಾಸ್. ಗುಂಪು ಗುಂಪಲಿ ಗೌರಿ ಗಂಗೆ, ಬಣ್ಣ ಬಣ್ಣದ ಚಿಟ್ಟೆ ಹಂಗೆ, ನೋಡೋಕೆ ಸಾಲಾಕಿಲ್ಲ ಎರಡು ಕಣ್ಣು. ಗಂಡು ಹೈಕಳು ಬೆಪ್ಪಾಗವ್ರೆ, ಬೆರಗು ಕಣ್ಣಲ್ಲಿ ನೋಡ್ತಾ ಅವ್ರೆ, ದಾವಣಿಲೆ ಬೀಸುತ್ತಾರೆ ಹೆಣ್ಹೈ. ಎಲ್ಲೆಲ್ಲೂ ಮಜ್ಜಿಗೆ ಪಾನಕ, ಫುಲ್ಲು ಎಲ್ಲ ಕಡೆ ಅವಳಿ ಮಜ್ಜಿಗೆ ಪಾನಕದು. ಎಲ್ಲ ಮುಗಿಸ್ಕೊಂಡು ಜಾತ್ರೆ ಎಲ್ಲ ನೋಡ್ಕೊಂಡು ಆರಾಮ್ಸೆ ಪೀಸಾಗಿ ಗಾಡಿ ಓಡಿಸ್ಕೊಂಡು ಹೋಯ್ತಾ ಇದ್ದೀವಿ. ಮನೆ ಕಡೆ ಹೋಗೋಣ ಅಂತ ಹೋಯ್ತಾ ಇದ್ದೀವಿ ಇವಾಗ. ಆಮೇಲೆ ಗಾಡಿ ನಮ್ಮ ಫ್ರೆಂಡೇ ಈಸ್ಕೊಂಡು ಓಡಿಸ್ತೀನಿ ಕೊಡು ಮಗ ಅಂತ. ಫೈನಲಿ ಮಾಗಡಿಗೆ ಬಂದು ತಲುಪ್ತೋ.
ಕಾಲೇಗೇಟ್ ಹತ್ರ ಬಂದು ಕಾಲೇಗೇಟ್ ಅಂತೂ ಫುಲ್ಲು ಧೂಳ್ಮಯ, ಫುಲ್ಲು ಫಾಗು, ಯಾವಾಗನ ಬಂದರೂ ಫಾಗು, ಹೆವಿ ಅಂದರೆ ಹೆವಿ ಧೂಳಾಗ್ಬಿಡೈತೆ. ಆಮೇಲೆ ನಮ್ಮ ಮಾಗಡಿ ಹತ್ರ ಬಂದು ಕೋಟೆ ಹತ್ರ ಐಸ್ ಕ್ರೀಮ್ ತಿನ್ನೋಕ್ಕೆ ಹೋಗೋಣ ಹೊಸಪೇಟೆ ಗೇಟ್ ಹತ್ರ ಅಂತಂದ. ಸರಿ ಆಯಿತು ಹೋಗೋಣ ಅಂದ್ಬಿಟ್ಟು ಹೊಸಪೇಟೆ ಗೇಟಿಗೆ ಬಂದು, ಹೊಸಪೇಟೆ ಗೇಟಲ್ಲಿ ಹೊಸ್ದಾಗಿ ಡೈರಿ ಓಪನ್ ಆಗೈತೆ, ಅಲ್ಲಿಗೆ ಬಂದು ಫೈನಲಿ ಅವನೊಂದು ಮ್ಯಾಂಗೋ ಫ್ಲೇವರ್ ತಗೊಂಡ, ನಾನೊಂದು ಜಾಕ್ ಫ್ರೂಟ್ ಫ್ಲೇವರ್ ತಗೊಂಡು ಐಸ್ ಕ್ರೀಮ್ನ ಬಂದು ತಿಂದು. ಫೈನಲಿ ನಮ್ಮೂರಿಗೆ ಬಂದು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಐಸ್ ಕ್ರೀಮ್ ಎಲ್ಲ ತಿಂದಾದ್ಮೇಲೆ ಎಲ್ಲ ಒಂದು ರೌಂಡ್ ಮಾಗಡಿಯೆಲ್ಲ ಒಂದು ರೌಂಡ್ ಹಾಕಾದ್ಮೇಲೆ ಇದು ಬೈಚಾಪುರ ನಮ್ಮೂರು. ರೋಡ್ ಅಂತೂ ಫುಲ್ಲು ಆಫ್ ರೋಡಿಂಗ್ ರೋಡು. ಮಾಗಡಿ ಹತ್ರ ಹೋದರೆ ಅರ್ಧ ಬರ್ಧ ಮೇನ್ ರೋಡು, ಅರ್ಧ ಬರ್ಧ ಆಫ್ ರೋಡಿಂಗ್ ರೋಡು. ಬಟ್ ನಮ್ಮೂರಿಗೆ ಬಂದರೆ ಪಕ್ಕಾ ಆಫ್ ರೋಡಿಂಗ್ ರೋಡು. ಏನೋ ಸ್ವಲ್ಪ ಬೇಗ ಮಾಡ್ಕೊಂಡು ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ರೋಡ್ನ. ಆಮೇಲೆ ಇನ್ನೊಂದು ಏನು ಗೊತ್ತಾ ಪ್ರಾಬ್ಲಮ್ ಆಗೋದು, ಇದೇ ಅಂದರೆ ಈ ರೂಟಲ್ಲಿ ಸ್ಕೂಲ್ ವ್ಯಾನ್ಸು ಮತ್ತು ಹಾಲು ಅಂದರೆ KMF ಹೋಗುತ್ತಲ್ಲ ಹಾಲು, ಎಲ್ಲ ಇದೇ ರೋಡಲ್ಲೇ ಓಡಾಡೋದು. ಆಲ್ಮೋಸ್ಟ್ ಎಲ್ಲ ಟ್ರಕ್ಸ್ಗಳೆಲ್ಲ ಸೋಲೂರಿಗೆ ಟಚ್ ಆಗುತ್ತಲ್ಲ ಈ ರೋಡು, ಅದಕ್ಕೆ ಸೊ ಆ್ಯಕ್ಸಿಡೆಂಟ್ಗಳೆಲ್ಲ ಜಾಸ್ತಿ ಆಗೋ ಚಾನ್ಸಸ್ ಐತೆ. ಸೊ ಆದಷ್ಟು ಬೇಗ ರೋಡನ್ನ ರೆಡಿ ಮಾಡಿದ್ರೆ ನಮಗೆ ಒಳ್ಳೆಯದು. ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಎತ್ತುಗಳು ಅಂತ, ಇದೇ ಅಂದರೆ ಮಾಗಡಿ ಕೆಂಪೇಗೌಡ ಟೈಟಲ್ ತಗೊಂಡಿರೋದು ಇದೆ, ಅದೇ ಎತ್ತು. ಅದು ನಮ್ಮ ರಿಲೇಟಿವ್ ಆಗಬೇಕು, ನನ್ನ ಫ್ರೆಂಡು ಸಾಕಿರೋದು, ಮಾಗಡಿ ಕೆಂಪೇಗೌಡ ಟೈಟಲ್ ಹೊಡೆದಿರೋದು. ಸೊ ಇಷ್ಟಾಗಿತ್ತು ನನ್ನ ಇವತ್ತಿನ ಬ್ಲಾಗ್. ನಮ್ಮ ಫ್ರೆಂಡ್ಗೂ ಬಾಯ್ ಹೇಳಿ, ನಿಮಗೂ ಎಲ್ಲ ಬಾಯ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಹೇಳೋದು ಮರೆತೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್.